ಆತ್ಮಹತ್ಯೆ ಅನ್ನುವಂಥದ್ದು ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಇಡೀ ದಿನ ಸಾಕಾಗಲ್ಲ. ಬಟ್ ಮಕ್ಕಳು ಅದಕ್ಕೆ ಅಟೆಂಪ್ಟ್ ಮಾಡ್ತಾ ಇದಾವೆ, ಮಕ್ಕಳು ಅದಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂದಾಗ ಅತೀ ಗಂಭೀರವಾಗಿ ತಗೋಬೇಕಾಗಿರೋ ವಿಚಾರ. ಎಲ್ಲಿ ತಪ್ಪಾಗ್ತಾ ಇದೆ, ಯಾಕೆ ಏರಿಕೆಗಳು ಅಥವಾ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ? ಬಹುಶಃ ಮುಂಚೆ ಈಗೊಂದು 10 ವರ್ಷಗಳ ಮುಂಚೆ ಯಾವುದೇ ರೀತಿಯಾದಂಥ ಅನ್ಹೆಲ್ತಿ ಕಾಂಪಿಟೇಷನ್ಸು ಎಲ್ಲೂ ಕೂಡ ಇರಲಿಲ್ಲ. ಈಗೇನಾಗಿದೆ, ಸರ್ಕಾರವೂ ಕೂಡ ಎಲ್ಲೋ ಒಂದು ಕಡೆ ಹೊಣೆಗಾರಿಕೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು ಟುಡೇ ಆ ಮಕ್ಕಳಲ್ಲಿ ವಾಟ್ ಈಸ್ ದಟ್ ದೇ ವಾಂಟ್, ದೇ ಆರ್ ವೆರಿ ಕ್ಲಿಯರ್ ವಾಟ್ ದೇ ವಾಂಟ್ ಅನ್ನೋದನ್ನು ಸ್ಟೂಡೆಂಟ್ಸ್, ಈಗ ನಮ್ಮ ಕಾಲದಲ್ಲಿ ಹಾಗಲ್ಲ, ನಮಗೆ ಎಕ್ಸ್ಪ್ರೆಸ್ ಮಾಡೋವಂಥ ಆ ಶಕ್ತಿ ಇರಲಿಲ್ಲ. ಈಗಿನ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವರಿಗೆ ಎಲ್ಲ ರೀತಿಯಾದಂಥ ಸೌಲಭ್ಯನೂ ಇದೆ, ಜೊತೆಗೆ ದೇ ವಾಂಟ್ ಟು ಎಕ್ಸ್ಪ್ರೆಸ್. ಅವರ ಎಕ್ಸ್ಪ್ರೆಷನನ್ನು ಇವತ್ತು ಶಾಲೆಗಳಲ್ಲಿರ್ಬೋದು ಅಥವಾ ಪಾಲಕ ಪೋಷಕರು ಇರ್ಬೋದು ಕೇಳಲಿಕ್ಕೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸಮಯ ಸಿಗ್ತಾ ಇಲ್ವಾ, ಅಥವಾ ಬಲವಂತವಾಗಿ ಪಾಲಕ ಪೋಷಕರದ್ದಾಗಿರಬಹುದು ಅಥವಾ ಶಿಕ್ಷಕರದ್ದೇ ಆಗಿರಬಹುದು, ಅವರ ಏನು ನುಡಿಗಳನ್ನ ಕೇಳಲಿಕ್ಕೆ ಒಂದಿಷ್ಟು ಸಮಯ ನಾವು ತಗೊಳ್ಬೇಕು. ದೇ ಆರ್ ಏಬಲ್ ಟು ಎಕ್ಸ್ಪ್ಲೈನ್, ಬಟ್ ದೇರ್ ಆರ್ ನೋ ಪೀಪಲ್ ಟು ಲಿಸನ್ ಟು ದೆಮ್. ಇವತ್ತು ನೋಡಿ, ನಾನು ನಿನ್ನೆ ದಿವಸ ಕೂಡ ನಾನು ಒಂದು ಕಡೆ ಪತ್ರ ಬರೆದೆ. ನಾನು ಬಹುಶಃ ಇವತ್ತು ನಾನೇ ಖುದ್ದಾಗಿ ಶಿಕ್ಷಣ ಇಲಾಖೆಗೆ ಆ ಪತ್ರವನ್ನು ಕೊಡಬೇಕಂತೇಳಿ ನಾನು ಬಯಸ್ತೇನೆ. ಇಷ್ಟು ದಿನ ಈಗೊಂದು 2-3 ವರ್ಷದ ಮುಂಚೆ 7ನೇ ತರಗತಿಯ ಪಬ್ಲಿಕ್ ಎಕ್ಸಾಮಿನೇಷನ್ ಬಗ್ಗೆ ಭಾಳ ಗೊಂದಲಗಳು ಮಾಡಿದ್ರು. ಈಗ ನೋಡಿ, ಮತ್ತೆ ತಿರ್ಗಾ ಶಿಕ್ಷಣ ಇಲಾಖೆ 5, 6, 7, 8 ಎಲ್ಲವೂ ಮಾಡ್ತೀವಿ, ಆದರೆ ಎಲ್ಲರನ್ನೂ ಪಾಸ್ ಮಾಡ್ತೀವಿ. ಈ ಅನ್ವಾಂಟೆಡ್ ಗೊಂದಲಗಳನ್ನ ಯಾಕೆ ಸೃಷ್ಟಿ ಮಾಡ್ತೀರಿ? ಈಗೇನಾಗುತ್ತೆ, ಆ ಪ್ರೆಷರು ಇಟ್ ಕಮ್ಸ್ ಟು ದಿ ಇನ್ಸ್ಟಿಟ್ಯೂಷನ್ನು. ಈಗ ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಕೂಡ ತಾ ಮುಂದು ನಮ್ಮಲ್ಲಿ ರ್ಯಾಂಕು, ಈ ಕಾರ್ಪೊರೇಟ್ ಕಲ್ಚರ್ ಆಫ್ ಟ್ಯೂಷನ್ ಸೆಂಟರ್ಸ್ ಎಲ್ಲ ಬಂದಿರೋದ್ರಿಂದ ಇವೆಲ್ಲವೂ ಸ್ಟಾರ್ಟ್ ಆಗಿದೆ. ಮುಂಚೆ JEE ನೀಟ್ ಎಕ್ಸಾಮಿನೇಷನ್ ತಯಾರಿನ ಎಲ್ಲಿತ್ತು ಮೇಡಮ್ ಸ್ಕೂಲ್ಗಳಲ್ಲಿ? ಇಟ್ ವಾಸ್ ಓನ್ಲಿ ಡ್ಯೂರಿಂಗ್ ಸೆಕೆಂಡ್ PUC ಆ್ಯಂಡ್ ವೆರಿ ಫ್ಯೂ ಸ್ಟೂಡೆಂಟ್ಸ್ ಯೂಸ್ ಟು ಗೋ. ಇವತ್ತಿನ ದಿವಸ ಪಾಲಕ ಪೋಷಕರು ಒಂಚೂರು ಅರ್ಥ ಮಾಡ್ಕೊಳ್ಳಿ, JEE ನೀಟ್ ಎಕ್ಸಾಮಿನೇಷನಿಂದ ಮಾತ್ರ ಈ ಮಕ್ಕಳು ಉದ್ಧಾರ ಆಗೋದಾ? ಬೇರೆ ಯಾವುದೂ ಫೀಲ್ಡೇ ಇಲ್ವಾ? ಹಾಗಾದ್ರೆ ಪಾಲಕ ಪೋಷಕರು ಒಂಚೂರು ದಯವಿಟ್ಟು ಕಾರ್ಪೊರೇಟ್ ಕಲ್ಚರ್, ನೀವು ಮಾಲ್ಗಳಿಗೆ ಹೋಗಿ, ಮತ್ತೊಂದು ಕಡೆಗೆ ಹೋಗಿ, ಎಲ್ಲ ಕಡೆಗೆ ಹೋಗಿ, ಬಟ್ ಎಜುಕೇಷನ್ನಲ್ಲೂ ಕೂಡ ನೀವು ಕಾರ್ಪೊರೇಟ್ ಕಲ್ಚರ್ನ ತಮ್ಮ ಮಕ್ಕಳಿಗೂ ಬಯಸಿ, ಅಥವಾ ಶಿಕ್ಷಣ ಸಂಸ್ಥೆಗಳು ಕೂಡ ಕಾರ್ಪೊರೇಟ್ ಕಲ್ಚರ್ನ ಇನ್ಕಾರ್ಪೊರೇಟ್ ಮಾಡ್ತಕ್ಕಂಥದ್ದು ಮಕ್ಕಳ ಮೇಲೆ ಹೇರಿಕೆ ಮಾಡೋದಂತೂ ಸ್ವಲ್ಪ ದಯವಿಟ್ಟು ಕಮ್ಮಿ ಮಾಡಲಿ. ಮಕ್ಕಳಲ್ಲಿ these days children are very intuitive, very inclusive. Why do you want to make them exclusive? ಯಾಕೆ ಮಾಡಕ್ಕೆ ಹೋಗ್ತೀರಿ? ಎಲ್ಲರ ಜೊತೆ ಬೆಳೆದಂಗೆ ಬೆಳೀತಾ ಇಲ್ಲ ಈಗ ಮಕ್ಕಳು. ಅದು ಇಟ್ ಹ್ಯಾಸ್ ಬಿಕಮ್ ಎ ಮೇಜರ್ ಪ್ರಾಬ್ಲಮ್. ಎಲ್ಲದ್ರ ಜೊತೆಗೆ ಶಿಕ್ಷಣ ಇಲಾಖೆಯ ಆಯಾ ವರ್ಗದ BEOಗಳಿರ್ಬೋದು, DDPIಗಳಿರ್ಬೋದು, ಸುಮ್ಮನೆ ಇನ್ಸ್ಪೆಕ್ಷನ್ಗಳು ಹೋಗಿ ಆ ಸ್ಕೂಲ್ನಲ್ಲಿ ಅದಿದೆಯಾ ಇದಿದೆಯಾ ಆ ಪರ್ಮಿಷನ್ ಕಾಪಿ ಅದು ಇದು ಮಾಡೋದಕ್ಕಿಂತ ಯಾಕೆ ನೀವು ಈ ಮಕ್ಕಳ ಹಕ್ಕು ಆಯೋಗದವ್ರ ಜೊತೆಗೂಡಿಕೊಂಡು ನೀವು ಯಾಕೆ ಒಂದಷ್ಟು ಮಾರಲ್ ಕ್ಲಾಸಸ್ನಾಗಿರಬಹುದು ಅಥವಾ ಒಂದಷ್ಟು ಲೈಫ್ ಸ್ಕಿಲ್ ಕ್ಲಾಸಸ್ ಇರಬಹುದು, ಅದನ್ನೆಲ್ಲ ಯಾಕೆ BEOಗಳು ವೈ ಡೋಂಟ್ ದೇ ಟೇಕ್ ದಟ್ ಇನಿಷಿಯೇಟಿವ್ಶಿಪ್? ಪಬ್ಲಿಕ್ ಎಕ್ಸಾಮಿನೇಷನ್ ಮಾಡಬೇಕು ಅನ್ನೋ ಇನಿಷಿಯೇಟಿವ್ಶಿಪ್ ತಗೊಳ್ಳಿಕ್ಕಾಗ್ತದೆ. ವೈ ಕಾಂಟ್ ದಿ ಆಫೀಸರ್ಸ್ ಆಫ್ ದಿ ಡಿಪಾರ್ಟ್ಮೆಂಟ್ ಗಿವ್ ದಮ್ ಸಮ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಫಾರ್ ಬೋತ್ ಟೀಚರ್ಸ್ ಆ್ಯಂಡ್ ಫಾರ್ ದಿ ಸ್ಟೂಡೆಂಟ್ಸ್? ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅನ್ನ ವೈ ಕಾಂಟ್ ದಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಟೇಕ್ ದಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ದಟ್ ಇಸ್ ಮೈ ರಿಯಲ್ ಕ್ವಶನ್. ಕರೆಕ್ಟ್. ಬಂದೆ ಸರ್ ನಿಮ್ಮ ಹತ್ರ. ಡಾಕ್ಟರ್ ಸತೀಶ್, ಮಕ್ಕಳ ಮನಃಶಾಸ್ತ್ರಜ್ಞರು, ಅವರು ಕೂಡ ಲೈವ್ ಇಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಇದು ತುಂಬಾ ಡಿಸ್ಟರ್ಬ್ ಮಾಡುವಂತಹ ಸುದ್ದಿ ಸರ್ ಇದು. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ನಮಗೆ ಡಿಪ್ರೆಷನ್ ಅಂದ್ರೆ ಏನು ಅನ್ನೋದು ಹೋಗ್ಲಿ, ಸ್ಪೆಲ್ಲಿಂಗ್ ಬರೆಯಕ್ಕೆ ಬರ್ತಾ ಇರಲಿಲ್ಲ ಆ ಏಜ್ನಲ್ಲಿ. ಬಟ್ ಈಗ ಅದೇ ಏಜಿನ ಮಕ್ಕಳು ಡಿಪ್ರೆಷನ್ ಅಂತ ಡೆತ್ ನೋಟ್ ಅನ್ನ ಬರೆದಿಟ್ಟು ಹ್ಯಾಂಗ್ ಮಾಡ್ಕೊಳ್ತವೆ, ಬಿಲ್ಡಿಂಗ್ ಇಂದ ಹಾರ್ತವೆ ಅಂದಾಗ ಮಕ್ಕಳ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಜಕ್ಕೂ ಕಷ್ಟ ಆಗ್ತಾ ಇದೆ. ಪೇರೆಂಟ್ಸ್ಗೆ ಕಷ್ಟ ಆಗ್ತಾ ಇದೆ, ಬರ್ತಾ ಇಲ್ಲ ಅಲ್ಲ, ಕಷ್ಟ ಆಗ್ತಾ ಇದೆ. ಏನ್ ಹೇಳ್ತೀರಿ ಸರ್, ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್? ನೋಡಿ, ನಂದು ಓಪನಿಂಗ್ ಕಾಮೆಂಟ್ ಏನಂದ್ರೆ, ಈ ಪ್ರಪಂಚ ಯಾವ ರೀತಿ ಮುಂದೆ ಹೋಗ್ತಾ ಇದೆ ಅಂದ್ರೆ, ಎಷ್ಟು ಫಾಸ್ಟ್ ಪೇಸ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ, ಪ್ರಪಂಚ ಇರ್ಬೋದು, ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಮಕ್ಕಳ ಐಡೆಂಟಿಟಿ ಇರ್ಬೋದು, ಮಕ್ಕಳ ಎಕ್ಸ್ಪೋಜರ್ ಇರ್ಬೋದು, ಆ ಹೋಗ್ತಾ ಇರೋ ಪೇಸು ಮತ್ತೆ ಮಕ್ಕಳ ಕಾಗ್ನಿಟಿವ್ ಎಬಿಲಿಟಿ ಅಂದ್ರೆ ಅವರ ಭೌತಿಕ ಬುದ್ಧಿವಂತಿಕೆ ಇರ್ಬೋದು, ಎರಡು ಡಿಫ್ರೆಂಟ್ ಪೇಸ್ ಅಲ್ಲಿ ಹೋಗ್ತಾ ಇದೆ. ಮಕ್ಕಳ ಮುಗ್ಧತೆ, ಹ್ಯೂಮನ್ ನೇಚರ್, ಹ್ಯೂಮನ್ ಹಿಸ್ಟ್ರಿ ಹೆಂಗಿದೆಯೋ, 50 ವರ್ಷದಿಂದ ಹೆಂಗಿತ್ತು, 20 ವರ್ಷದಿಂದ ಹೆಂಗಿದ್ದು, ಈಗಲೂ ಹಂಗೆ ಇದೆ. ಆ ಮುಗ್ಧತೆ, ಕಾಗ್ನಿಟಿವ್ ಎಬಿಲಿಟಿ, ಅವ್ರ ಕೋಪಿಂಗ್ ಸ್ಕಿಲ್ಸ್, ರೆಸಿಲಿಯನ್ಸ್, ಅದರಲ್ಲೇನು ಬಹಳಷ್ಟು ಬದಲಾವಣೆ ಆಗಿಲ್ಲ. ಯಾಕಂದ್ರೆ ಹ್ಯೂಮನ್ ಎವಲ್ಯೂಷನ್ ತುಂಬಾ ವರ್ಷಗಳು ಹಿಡಿಯುತ್ತೆ. ಆದರೆ
ವಾತಾವರಣದಲ್ಲಿ ಇರುವಂತ ಮೀಡಿಯಾ ಎಕ್ಸ್ಪೋಜರ್, ಎಕ್ಸ್ಪೆಕ್ಟೇಷನ್, ಮಕ್ಕಳ ಸ್ವಂತ ಐಡೆಂಟಿಟಿ, ಇವೆಲ್ಲ ಒಂದು ಬೇರೆನೇ ಪ್ಯಾರಾಡೈಮ್ ಅಲ್ಲಿ ಹೋಗ್ಬಿಟ್ಟಿದೆ ಈಗ. ಈ ಎರಡು ಬಿಗ್ ಮಿಸ್ ಮ್ಯಾಚ್ ಇರೋದ್ರಿಂದ, ಮಕ್ಕಳ ಕಾಗ್ನಿಟಿವ್ ಎಬಿಲಿಟಿ ಮತ್ತೆ ಐಡೆಂಟಿಟಿ ಮಿಸ್ ಮ್ಯಾಚ್ ಆಗಿರೋದ್ರಿಂದ ಮಕ್ಕಳು ಕೋಪ್ ಮಾಡ್ತಾ ಇಲ್ಲ. ಸೊ ದೊಡ್ಡವರಾದ ನಾವು, ಸಿಸ್ಟಮ್, ಸ್ಕೂಲ್ಸ್ ಇರ್ಬೋದು, ಪಾಲಿಸಿ ಮೇಕರ್ಸ್ ಇರ್ಬೋದು, ಇದನ್ನ ಅರ್ಥ ಮಾಡ್ಕೊಂಡು ಅದನ್ನ ಬೇರೆ ರೀತಿನ ಟ್ಯಾಕಲ್ ಮಾಡ್ಬೇಕಾಗುತ್ತೆ. ನೀವು ಹೇಳಿದ್ರಿ ಡಿಪ್ರೆಷನ್ ಅಂತ. ನಮ್ಮ ಜನರೇಷನ್ ಅಲ್ಲಿ ನಾವು ಚಿಕ್ಕವರಿದ್ದಾಗ ಸ್ಪೆಲ್ ಮಾಡಕ್ಕೂ ಬರ್ತಿರ್ಲಿಲ್ಲ ಅಂತ. ಆಗ್ಲೂ ಡಿಪ್ರೆಷನ್ ಇರ್ಲಿಲ್ಲ ಅಂತ ಏನಿಲ್ಲ, ಇತ್ತು. ಬಟ್ ಈಗ ಡಿಪ್ರೆಷನ್ ಪ್ರಿವಲೆನ್ಸ್ ತುಂಬಾನೇ ಜಾಸ್ತಿ ಇದೆ. ಯಾಕಂದ್ರೆ ಆ ಮಿಸ್ ಮ್ಯಾಚ್ ಇಂದ ಆ ಮಕ್ಕಳು ಅದನ್ನ ಭಾವನಾತ್ಮಕವಾಗಿ ಅದನ್ನ ಫೇಸ್ ಮಾಡಕ್ ಆಗದೆ ಬಹಳಷ್ಟು ನಕಾರಾತ್ಮಕ ಯೋಚನೆಗಳು, ನೆಗೆಟಿವ್ ಯೋಚನೆಗಳಿಗೆ ಹೋಗ್ತಾ ಇದ್ದಾರೆ. ಅದ್ ಯಾರಿಗೂ ಹೇಳಕ್ಕೂ ಆಗ್ತಿಲ್ಲ. ಅವ್ರಿಗೆ ಹೇಳಿದ್ರೆ ಅದು ಸ್ಟಿಗ್ಮಾ ಬೇರೆ, ನನ್ನ ವೀಕ್ ಅನ್ಕೊಂಡ್ಬಿಡ್ತಾರೆ ಅಂತ. ಈಗ ನಾವು 2-3 ಸೂಸೈಡ್ ಕೇಸ್ ನೋಡಿದ್ವಿ. ಅದರಲ್ಲೂ ಅಷ್ಟೇ ನೋಡಿ, ಅಲ್ಲಿ ಕೆಲವು ಕಿರುಕುಳಗಳು, ಬುಲ್ಲಿಂಗ್, ಅದು ಇದು ಅಂತೆಲ್ಲ ನಾವು ಮೀಡಿಯಾದಲ್ಲಿ ನೋಡಿದ್ವಿ. ಸೊ ಈ ತರ ಎಕ್ಸ್ಟರ್ನಲ್ ಏನಾದ್ರು ಒತ್ತಡಗಳಾದಾಗ, ನೆಗೆಟಿವ್ ಯೋಚನೆಗಳು ಮನಸ್ಸಲ್ಲಿ ಒಟ್ಟಕ್ಕೆ ಶುರು ಆದಾಗ ಆ ಭಾವನೆಗಳನ್ನ ಹ್ಯಾಂಡಲ್ ಮಾಡೋ ಶಕ್ತಿ ಇರಲ್ಲ ಅವ್ರಿಗೆ. ಶಕ್ತಿ ಇಲ್ದಿದಾಗ ಅಟ್ಲೀಸ್ಟ್ ಹೇಳ್ಕೊಳಕ್ಕಾದ್ರೂ ಯಾರಿಗೂ ಇರ್ಬೇಕು. ಅಲ್ಲಿ ಟೀಚರ್ಗಳಾಗ್ಲಿ, ಸ್ಕೂಲಲ್ಲಿ ಕೌನ್ಸಿಲರ್ ಇರ್ಬೇಕು ಅಂತ ರೂಲ್ ಇದೆ, ಸರ್ಕಾರದ ರೂಲ್ ಇದೆ. ಮನೇಲಿ ಪೇರೆಂಟ್ಸ್ ಕೂಡ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಕೊಡಬೇಕು. ಇದ್ಯಾವ್ದೋ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ಮಕ್ಕಳು ದೇ ಆರ್ ಫೀಲಿಂಗ್ ವೆರಿ ಲೋನ್ಲಿ, ವೆರಿ ಕ್ಯಾಟಾಸ್ಟ್ರೋಫಿಕ್ ಫೀಲಿಂಗ್ ಇನ್ಸೈಡ್, ಅಂಡ್ ದೇ ಆರ್ ಫೀಲಿಂಗ್ ಎಕ್ಸ್ಟ್ರೀಮ್ಲಿ ಹೋಪ್ಲೆಸ್. ಸೊ ಅದಕ್ಕೆ ಪ್ರಯೋಜನ ಇರಲ್ಲ ಅನ್ನೋ ಸ್ಥಿತಿ ರೀಚ್ ಆಗಿ ಈ ರೀತಿ ಒಂದು ಆಕ್ಷನ್ ತಗೊಳ್ತಾ ಇದ್ದಾರೆ. ಎಸ್ ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ರಾಘವೇಂದ್ರ ಅವರೇ, ರೈಟ್ ಟು ಎಜುಕೇಶನ್ ಹೌದು, ಬಟ್ ಆ ಎಜುಕೇಶನ್ ಪಡೆಯುವ ಜಾಗದಲ್ಲಿ ಆಗ್ತಾ ಇರೋ ಏರುಪೇರು ಮಕ್ಕಳ ಮನಸ್ಥಿತಿನ ತನ್ನ ಜೀವನವನ್ನೇ ಎಂಡ್ ಮಾಡ್ಕೋಬೇಕು ಅನ್ನೋ ಹಂತಕ್ಕೆ ಎಷ್ಟೋ ಕೇಸ್ಗಳು ಬರ್ತಾ ಇದ್ದಾವೆ. ಏನು ಹೇಳ್ತೀರಿ? ಅಲ್ಲ, ಇವಾಗಿನ ಮಕ್ಕಳಿಗೆ ಏನಾಗಿದೆ ಅಂದರೆ ಸ್ವಚ್ಛವಾಗಿ ಅವರದೇ ಭಾಷೆಯಲ್ಲಿ ಮಾತಾಡೋ ಅವಕಾಶ ಕೂಡ ಕೆಲವು ಶಾಲೆಗಳು ಕೊಡ್ತಾ ಇಲ್ಲ. ಆಯ್ತಲ್ಲ, ಇದೊಂದು ದುರಂತ. ಏನಂದರೆ ಈಗ ಅಮ್ಮ ಅಂತ ಕರೆಯೋಂಗಿಲ್ಲ, ಅಮ್ಮನ ಮಮ್ಮಿ ಅಂತಲೇ ಕರಿಬೇಕು. ಯಾಕೆಂದರೆ ಅಲ್ಲಿ ಪಕ್ಕದಲ್ಲಿ 4-5 ಜನರ ಜೊತೆ ಮಾತಾಡ್ತಾ ಇರ್ತಾರೆ. ಅಮ್ಮ ಅಂತ ಕರೆದ್ರೆ ನೀನು ಸರ್ಕಾರಿ ಶಾಲೆ ಸೇರಿಸಿದೆಯಾ ಅನ್ನೋ ಒಂದು ಕೇಳೋ ಪ್ರಶ್ನೆ ಇವತ್ತು ಪೋಷಕರಲ್ಲಾಗಿದೆ. ಹೀಗಾಗಿ ಇವತ್ತು ಏನಾಗಿದೆ, ಮಕ್ಕಳ ಮೇಲೆ ಬರೀ ಒತ್ತಡ. ನೀನು ಎಜುಕೇಷನ್ನೇ ಮಾಡಬೇಕು, ನೀನು 95% ತೊಗೋಬೇಕು, 100% ತೊಗೋಬೇಕು. ನೋಡು, ಪಕ್ಕದ ಮನೆಯವರು GTVಯಲ್ಲಿ ಕಾಮಿಡಿ ಇದರಲ್ಲಿ ಬರ್ತಾವ್ರೆ, ಇನ್ನೊಬ್ರು ಬಂದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ TVಯಲ್ಲಿ ಡೈಲಿ ಕಾಣಿಸ್ಕೊತವ್ರೆ. ಈ ರೀತಿಯ ಒಂದು ಒತ್ತಡವನ್ನು ಮಕ್ಕಳ ಮೇಲೆ ಏರ್ತಾವ್ರೋದ್ರಿಂದ ಇವಾಗ ಏನಾಗಿದೆ, ಈ ಒಂದು ಶಾಲೆಗಳು ಕೂಡ ಇವತ್ತೇನೋ ಒಂದು ಮುಂಚೆ ಗುರುಕುಲ ಅಂತ ಇತ್ತು, ವಿದ್ಯಾದಾನ ಅಂತ ಇತ್ತು, ಇವತ್ತೇನಿಲ್ಲ, ವಿದ್ಯಾ ಮಾರಾಟ ಆಗಿದೆ. ಈಗ ಆಗಿರುವಾಗ ಈಗ ಪೋಷಕರು ಅದೇ ಹುಚ್ಚು. ಇವಾಗ ನೋಡಿ ಸಾರ್ ಹೇಳ್ದಂಗೆ, ಈಗ 1ನೇ ಕ್ಲಾಸಿಂದಲೇ ನಾವು ಒಂದು CET ಬರಿಬೇಕು, ಒಂದು ಏನೋ ಎಕ್ಸಾಮಿಗೆ ತಯಾರಿ ಮಾಡಬೇಕು ಅನ್ನೋ ರೀತಿ ಇವತ್ತು ಒಂದು ಪೋಷಕರ ಬಿಹೇವಿಯರ್ ಆಗಿದೆ. ಇವತ್ತು ನಾವೆಲ್ಲ ಹೇಳ್ತೇವೆ ನೋಡಿ, ಇವತ್ತು ವಿಶ್ವೇಶ್ವರಯಿಂದ ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದಾರೆ ರೀ. ಈಗ ಅವರೇನು ಜಾಬೇ ಸಿಗಬೇಕು, ನಾನು ಇಂಜಿನಿಯರಿಂಗ್ ಆಗಬೇಕು ಅಂತ ಯಾರೂ ಕಲ್ತಿಲ್ಲ. ಆ ರೀತಿ ಒಂದು ಇವತ್ತು ಏನಾಗಿದೆ, ಹೇಳೋವಂಥವ್ರು ಯಾರೂ ಇಲ್ಲ. ಇವಾಗ ಏನೋ ನೋಡಿ, ಒಂದು ಮಗಳನ್ನು ಒಂದು ಮದುವೆ ಮಾಡಿ ಕೊಡಬೇಕು ಅಂದರೆ ಇವತ್ತು ಫಸ್ಟ್ ನೋಡೋದೆ ಅವರ ಗಂಡನ ತಂದೆ ತಾಯಿಗೆ ವಯಸ್ಸಾಗಿದೆಯಾ, ಅತ್ತೆ ಮಾವ ಇದ್ದಾರಾ, ಅಥವಾ ಏನಾದ್ರು ಟಾರ್ಚರ್ ಕೊಡ್ತಾರೋ, ಅವ್ರು ಸತ್ತೋಗಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ಇವತ್ತು ಫ್ಯಾಮಿಲಿಗಳಲ್ಲಿ ಬಂದಿದೆ. ಏನಾದರೂ ಇವತ್ತು ಹಿರಿಯೋರಿದ್ದರೆ, ಇವತ್ತು ಏನಾದ್ರು ಅಜ್ಜಿ ಏನಾರು ಇದ್ದರೆ ಏನಾಗುತ್ತೆ, ಅಜ್ಜಿ ಏನು ಮಾಡ್ತಾರೆ ಅಂದರೆ, ಮೊಮ್ಮಕ್ಕಳಾದ ತಕ್ಷಣ ಮಕ್ಕಳಿಗೆ ಒಂದು ಒಳ್ಳೆಯ ಭಾವನೆಯಿಂದ, ನೋಡಪ್ಪ ನಿಮ್ಮ ತಂದೆ ಇಷ್ಟು ಕಷ್ಟಪಟ್ಟಿದ್ದಾರೆ, ನಿಮ್ಮ ತಾತ ಈ ಥರ ಒಂದು ಹೆಸರು ಮಾಡಿದ್ದಾರೆ, ಈ ರೀತಿ ಕಷ್ಟಪಟ್ಟು ನಮ್ಮ ಜೀವನ ಮಾಡಿದ್ದೇವೆ, ನಿಮ್ಮ ತಂದೆ ಈ ರೀತಿ ಒಂದು ಯಾವುದೋ ಕೆಲಸ ಜಾಬ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಆ ಒಂದು ಮಕ್ಕಳಿಗೆ ಒಂದು ದಿನ ಒಂದು ಕತೆ ರೀತಿಯಾಗಿ ಸಾಯಂಕಾಲ ಕೂರಿಸ್ಕೊಂಡು ಹೇಳೋವಂಥ ಪದ್ಧತಿ ನಮ್ಮ ಭಾರತದಲ್ಲಿ ಇತ್ತು. ಇವಾಗ ಏನಾಗಿದೆ, ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದೀರಿ, ಕತೆ ಹೇಳ್ಬೇಕು ಅಲ್ಲಲ್ಲ ಯಾವುದು ಈಗ ನಮ್ದೆಲ್ಲ ಹಾಗೆ ಬೆಳೆದಿರೋದು ಮೇಡಮ್. ಅದಕ್ಕೆ ನಾವೆಲ್ಲ ಬೆಳೆದಿರೋದು ಹಾಗೇನೆ. ಆ ಒಂದು ಅಂದರೆ ತುಂಬು ಕುಟುಂಬ ಇದ್ದಾವಾಗ ಈ ಒಂದು ಮಕ್ಕಳ ಆತ್ಮಹತ್ಯೆ ಕಮ್ಮಿ ಆಗುತ್ತೆ. ಇವತ್ತೇನಾಗಿದೆ ನೋಡಿ, ತುಂಬ ಕುಟುಂಬ ಇಲ್ಲದೇ ಇರೋದ್ರಿಂದ ಮಕ್ಕಳಿಗೆ ಬರೀ ನೀನು ಮೊಬೈಲ್ ತಗೋ, TV ನೋಡು, ಪಕ್ಕದ ಮನೆಯನ್ನು ಎಷ್ಟು % ತೊಗೊಂಡಿದ್ದಾನೆ, TVಯನ್ನು ಕಾಣಿಸ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಮಕ್ಕಳಿಗೆ ಇವತ್ತು ಬೋಧನೆ ಮಾಡೋರು ಯಾರು ಇಲ್ದಂಗೆ ಆಗಿದೆ. ಇವತ್ತೇನಾಗಿದೆ, ತಂದೆ ತಾಯಿಗಳಿದ್ರು ಅನಾಥಾಶ್ರಮದಲ್ಲಿ ಬಿಡ್ತಾ ಇದ್ದಾರೆ. ಆಮೇಲೆ ಮಕ್ಕಳುಗಳಿಗಿಲ್ಲಪ್ಪ, ಅವರಿಗೆ ಶುಗರ್ ಇದೆ, ಇನ್ನೊಂದಿದೆ, ಅವ್ರ ಮಕ್ಕಳ ಹತ್ರ ಹೋಗಬೇಡಿ, ನಿಮಗೇನೋ ಕಾಯಿಲೆ ಬರುತ್ತೆ ಅನ್ನೋ ಮನಸ್ಥಿತಿ ಕೆಲ ತಂದೆ ತಾಯಿಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ನಿಮಗೆ ಇದರಲ್ಲೂ ಅಷ್ಟೇ, ಶಾಲೆಗಳಲ್ಲಿ ಇವತ್ತು ನಮ್ಮ ಪರ್ಸೆಂಟೇಜ್ ಜಾಸ್ತಿ ಬೇಕು, 100%, ಅವ್ರಿಗೇನೋ ಒಂದು ಬ್ಯಾನರ್ ಬೇಕು, ಒಂದು ಫೋಟೋ ಬೇಕು, ಆದರೆ ಮಾರ್ಕೆಟಿಂಗು ಇವತ್ತು ಆ ಒಂದು ಮನಸ್ಥಿತಿಯಲ್ಲಿ ಹೋದಾಗ ನೀವು ಯಾವ ಮಕ್ಕಳ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇದ್ದಾರೆ? ಈಗ ಆ ರೀತಿ ಆಗಿದೆ. ಇವತ್ತು ನೋಡಿ, ನಾವೆಲ್ಲ ಹಳ್ಳಿಯಲ್ಲಿ ಓದಿರೋವಂಥವ್ರು, ನಾವು ಮಲೆನಾಡವ್ರೆ, ನಾವೆಲ್ಲ ಶಿವಮೊಗ್ಗ ಜಿಲ್ಲೆ, ನಮ್ದೆಲ್ಲ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಮಳೆಯಲ್ಲಿ ಬಿಸಿಲಲ್ಲಿ ನಡ್ಕೊಂಡು ಹೋಗಿ ಓದ್ತಾ ಇದ್ದೀವಿ. ಆದರೆ ನಮ್ಮ ತಂದೆ ತಾಯಿಗಳು ಇಲ್ಲಪ್ಪ, ನೀನು ಓದಿ ನೌಕರಿನೇ ತೊಗೋಬೇಕು, ನೀನು ಬೇರೆ ಮಾಡೋಂಗೇ ಇಲ್ಲ ಅಂತ ಯಾವತ್ತೂ ನಮ್ಗೆ ಒತ್ತಡ ಇರಲಿಲ್ಲ.
ಇವತ್ತಿಂದ ಏನಾಗಿದೆ, IAS ಆಫೀಸರ್ ಆಗಬೇಕು, ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು ಅನ್ನೋದು ಒತ್ತಡ ಮಕ್ಕಳಲ್ಲಿದೆ. ಆಮೇಲೆ ಎಲ್ಲರಿಗೂ ಕೆಲಸದ ಒತ್ತಡ. ಇವತ್ತು ಬೆಂಗಳೂರು ಜೀವನದಲ್ಲಿ ಹೆಂಗಾಗಿದೆ, ಬಾಡಿಗೆ 50,000 ಕಟ್ಟಬೇಕು, ಕಾರೇ ಇರಬೇಕು ಮನೆಗೆ, ಎಲ್ಲದರಿಂದ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳ ಮೇಲೆ ಗಮನನೇ ಇಲ್ಲ. ಇವತ್ತು ಯಾವ ಮಗು ಒಂದು, ಆಮೇಲೆ ಎಲ್ಲರಿಗೂ 5 ರೂಮು 10 ರೂಮ್ಗಳಿರೋಂಥ ಮನೆಗಳು, ದೊಡ್ಡ ದೊಡ್ಡ ಬಂಗ್ಲೆಗಳು ಮಾಡ್ಕೊತಾರೆ. ಒಂದು ಮಗು ಊಟ ಮಾಡ್ತೋ ಇಲ್ಲ ಅನ್ನೋದಕ್ಕೆ ಫೋನ್ ಮಾಡಿ ಕರಿಬೇಕು ಇವ್ರು ಮನೆ ಒಳಗಡೆ. ಆ ರೀತಿ ಒಂದು ಸಿಸ್ಟಮ್ಮು. ಆ ಮಗು ಏನು ಮಾಡ್ತಾ ಇದೆ ಇವತ್ತು ನೋಡಿ, ಎಷ್ಟೋ ಜನ ಡ್ರಗ್ಸ್ ತಗೊಂತಾರೆ. ಗೊತ್ತಾಗುತ್ತೆ ಮಕ್ಕಳನ್ನ ದಿನ ಒಂದು ಗಂಟೆ ಗಮನಿಸಿ ಅವ್ರ ಜೊತೆಗೆ ನೀವು ಊಟ ಮಾಡಿ, ಆ ಜೊತೆಗೆ ಊಟ ಮಾಡಿದಾಗ ಅವ್ರು ಏನು ಅವರ ಭಾವ ಇದನ್ನು ನೋಡ್ಕೊಳ್ಳಿ. ಆಮೇಲೆ ಈಗ ಅವರು ಏನು ಮನಸ್ಥಿತಿ ಅರ್ಥ ನೋಡಿದರೆ, ಒಬ್ಬ ಮನುಷ್ಯ ರೋಡಲ್ಲಿ ನಾವು ನೋಡ್ತಾ ಇದ್ದಾಗ ಒಂದು ಎಣ್ಣೆ ಹೊಡ್ಕೊಂಡ್ರೆ ತೂರ ಆಡ್ಕೊ ಬರ್ತಾರೆ. ಮಕ್ಕಳು ಅಷ್ಟೇ ಸುಮ್ಮನೆ ಇದ್ದಾರಾ, ಬರೀ ಲ್ಯಾಪ್ಟಾಪಲ್ಲೇ ನೋಡ್ತಾ ಇರ್ತಾರೆ, ರೂಮಿಂದ ಹೊರಗಡೆ ಬರಲ್ವಾ? ಇದನ್ನು ಗಮನಿಸೋ ಅಷ್ಟು ಟೈಮ್ ಕೂಡ ನಮ್ಮ ತಂದೆ ತಾಯಿಗಳಿಲ್ಲ. ಹಾಗಾಗಿ ಇವತ್ತು ಏನಾಗಿದೆ, ಮಕ್ಕಳ ಆತ್ಮಹತ್ಯೆ ಕೊಡ್ತಾ ಇಲ್ಲ. ಹೌದು, ಮಕ್ಕಳಿಗೆ ಹೌದು. ಬರ್ತೀನಿ ನಾನು. ಕವಿತಾ ಅವರೇ, ಒಬ್ಬ ಪೋಷಕಿಯಾಗಿ ಇಂಥ ಸುದ್ದಿಗಳನ್ನ ಕೇಳಿದಾಗ ಆತಂಕ ಆಗೋದು ಸಹಜ, ಏನನ್ಸುತ್ತೆ? ಹೌದು, ಬಹಳ ಆತಂಕ ಅಂತೂ ಅನಿಸುತ್ತೆ. ಬಟ್ ಆದರೆ ನಾವೆಲ್ಲರೂ ಇದು ಒಪ್ಕೊಳ್ಳೇಬೇಕಾಗಿರೋದು. ಇತ್ತೀಚೆಗೆ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲಿ ಪೋಷಕರದ್ದು ಪಾತ್ರ ಇರ್ಬೋದು, ಶಾಲೆಗಳ ಪಾತ್ರ ಇರ್ಬೋದು, ಸಮಾಜದ ಪಾತ್ರನೂ ಇರ್ಬೋದು, ಎಲ್ಲನೂ ಈಕ್ವಲಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಫಸ್ಟ್ ಪೋಷಕರಿಗೆ ಬಂದಾಗ ಈ ಮನೆಯಲ್ಲಿ ನೋಡಿ, ಅದು ನ್ಯೂಕ್ಲಿಯರ್ ಫ್ಯಾಮಿಲಿ ಇರಲಿ, ಜಾಯಿಂಟ್ ಫ್ಯಾಮಿಲಿ ಇರಲಿ, ಅಪ್ಪ ಅಮ್ಮ ಅಥವಾ ಸಿಬ್ಲಿಂಗ್ಸು ಯಾರೇ ಒಂದು ಮಾತಾಡೋಕ್ಕೆ ಶುರು ಮಾಡಿದ್ರೆ, ಮುಂಚೆ ಆದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ಈಗ ಮೊದಲು ಬರೋದೇ, ನಿಂಗೆ ನಾಳೆ ಏನಾದರೂ ಟೆಸ್ಟ್ ಇದೆಯಾ, ನೀನು TV ನೋಡ್ತಾ ಇದೆಯಾ ಅಥವಾ ಆಟ ಆಡ್ತಾ ಇದೆಯಾ, ಮೊದಲು ಬರೋದೇ ಅಲ್ಲಿಗೆ. ಏನು ಫಸ್ಟು ಮಾರ್ಕ್ಸ್, ಅದೇ ಹೇಳ್ದಂಗೆ ನಂಬರ್ಸ್ ಎಲ್ಲ ನಿಂತಿರೋದೇ ಅದ್ರ ಮೇಲೇ. ಯಾಕೆ ಅಂತಂದರೆ ಇವಾಗೆಲ್ಲ ಸರು ಹೇಳ್ದಂಗೆ ನೀಟ್ಗೆಲ್ಲ ಮುಂಚೆ ಯಾವಾಗ ನಾವು ಸೆಕೆಂಡ್ PUC ಬಂದಾಗ ಯೋಚನೆ ಮಾಡ್ತಿದ್ವೋ ಏನೋ, ಈಗ ಮಗು ಹುಟ್ಟುತ್ತಾ ಇದ್ದಂಗೆ ಯಾವ ಸ್ಕೂಲಿಗೆ ಹಾಕಬೇಕು ಅನ್ನೋದ್ರಿಂದ ಹಿಡಿದು ಅದಿನ್ನೂ ಶಾಲೆಗೆ ಹೋಗೋಕೆ ಮುಂಚೆನೇ ಯಾಕೆ ಚರ್ಚೆ ಆಗುತ್ತೆ ಅಂದರೆ, ನಾವು ಹೈ ಲೆವೆಲ್ ಎಜುಕೇಷನ್ ಕೊಡಬೇಕು, ಮಕ್ಕಳು ಚೆನ್ನಾಗಿ ಟಾಪಲ್ಲೇ ಇರಬೇಕು. ಇದು ಒಂದು ಪೋಷಕರದ್ದು ಒಂದು ನಿರೀಕ್ಷೆ ತುಂಬಾ ಆಗೋಗಿದೆ. ಬರೀ ಪೋಷಕರದ್ದೇ ಅಷ್ಟೇ ಅಲ್ಲ, ಈಗ ಸುತ್ತಮುತ್ತ ಇರೋ ಸಂಬಂಧಿಕರದಿರ್ಬೋದು ಅಥವಾ ಅಕ್ಕಪಕ್ಕದ ಮನೆಯವರು ಇರ್ಬೋದು, ಎಲ್ಲರೂ ಅಷ್ಟೇ. ಪ್ರತಿಯೊಂದು ಮಗುನು ವಿಭಿನ್ನವಾಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಮಗುನು ಫಸ್ಟ್ ರ್ಯಾಂಕೇ ಬರೋಕ್ಕೆ, ಎಲ್ಲ ಮಗುನು ಗೋಲ್ಡ್ ಮೆಡಲಿಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಫಸ್ಟು ಪೋಷಕರು ಅರ್ಥ ಮಾಡ್ಕೊಳ್ಬೇಕು. ಮನೆಯಲ್ಲಿ ಪ್ರತಿದಿನ ಆ ಮಗುಗೆ ನೀನು ಚೆನ್ನಾಗಿ ಮಾಡಬೇಕು, ಮಾರ್ಕ್ಸ್ ಚೆನ್ನಾಗಿ ತೊಗೊಳ್ಬೇಕು ಅನ್ನೋದು ಒಂದನ್ನೇ ಟಾಂಟ್ ಮಾಡೋದು ಬಿಟ್ಟು ಮಗುನ ಸೂಕ್ಷ್ಮವಾಗಿ ಗಮನಿಸಬೇಕು. ಈಗ ಇಬ್ಬರು ಮಕ್ಕಳಿದ್ರೆ ಇಬ್ಬರು ಒಂದೇ ಥರ ಇರೋದಿಲ್ಲ. ಯಾವಾಗಲೂ ಒಂದೇ ತಾಯಿ ಕೂರಿಸ್ಕೊಂಡು 2 ಮಕ್ಕಳಿಗೆ ಪಾಠ ಹೇಳಿಕೊಟ್ರು ಇಬ್ಬರದು ಮಾರ್ಕ್ಸ್ ಬೇರೆ ಥರನೇ ಇರುತ್ತೆ. ಯಾಕಂದರೆ ವಿಭಿನ್ನವಾಗಿರ್ತಾರೆ ಮಕ್ಕಳು. ಅವ್ರ ಒಂದು ಕೆಪಾಸಿಟಿ ಇರ್ಬೋದು ಅಥವಾ ಅವ್ರೊಂದು IQ ಇರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ಯಾಕೆ ಕಂಪ್ಯಾರಿಸನ್ ಮಾಡೋದು?